ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಫಲಿತಾಂಶ ಹೈ ವೋಲ್ಟೇಜ್ ಫಲಿತಾಂಶಕ್ಕಾಗಿ ಇಡೀ ದೇಶದ ಜನ ಕಾಯ್ತಾ ಇದ್ರು, ಎಲ್ಲ ಪಕ್ಷದ ನಾಯಕರು ಕಾಯ್ತಾ ಇದ್ರು. ನಿನ್ನೆ ಬೆಳಗ್ಗೆ ನಿಮ್ಮ ರಿಪಬ್ಲಿಕ್ ಟೀಮ್ ಇಡೀ ಟೀಮ್ ಬೆಳಗ್ಗೆ 5 ಗಂಟೆಗೆ ನ್ಯೂಸ್ ಅನ್ನ ಶುರು ಮಾಡಿದ್ದು, ಲೈವ್ ಕವರೇಜ್ ರಾತ್ರಿ 12 ಗಂಟೆವರೆಗೂ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ಮಾಡಿ ಮತ್ತೆ ಬೆಳಗ್ಗೆ ಬಂದಿದ್ದೀವಿ. ಶ್ರುತಿ ಕೂಡ ನಾನು ಬೆಳಗ್ಗೆ 5 ಗಂಟೆಗೆ ಬುಲೆಟಿನ್ ಸ್ಟಾರ್ಟ್ ಮಾಡಿದ್ರು, ರಾತ್ರಿ 12 ಗಂಟೆವರೆಗೂ ಇದ್ದು ವಾಯ್ಸ್ ಓವರ್ಗಳೆಲ್ಲ ಕೊಟ್ಟು ಹೋಗಿ ಮತ್ತೆ ಬಂದು ಬೆಳಗ್ಗೆನೆ ನಿಮಗೆ ನ್ಯೂಸ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ನೋಡಿ, ಕಾರಣ ಇಷ್ಟೇ, ಇದು ಪ್ರಜಾಪ್ರಭುತ್ವದ ಹಬ್ಬ. ಹಬ್ಬವನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದು ಎಲ್ಲರೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ನಮಗೂ ಕೂಡ ಕುತೂಹಲ ಇತ್ತು, ವೀಕ್ಷಕರಿಗೂ ಕೂಡ ಕುತೂಹಲ ಇತ್ತು. ಇಡೀ ದೇಶದ ಚಿತ್ತ ನೆಟ್ಟಿದ್ದು ಲೋಕಸಮರದ ಫಲಿತಾಂಶದತ್ತ. ಹಾಗಾಗಿ ನೋಡಿ, ಒಂದು ಕಡೆ NDA ಒಕ್ಕೂಟ ಯಾವ ನಂಬರಲ್ಲಿದೆ, ಇಂಡಿ ಒಕ್ಕೂಟ ಯಾವ ನಂಬರಲ್ಲಿದೆ, ಎರಡೂ ಒಕ್ಕೂಟದ ಮಹತ್ವದ ಮೀಟಿಂಗ್ ಇದೆ. ಈಗಷ್ಟೇ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಗಮನಿಸಿದ್ವಿ. ಬೆಳಗ್ಗೆ 7 ಗಂಟೆಗೆ ಎದ್ದು ಡೆಲ್ಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಒಂದು ಕಡೆ NDA ಒಕ್ಕೂಟದ ಎಲ್ಲಾ ನಾಯಕರನ್ನ ಬರೋದಕ್ಕೆ ಗಂಟ್ಲು ಹೋಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಇಡೀ ದಿನ ನಾನ್ ಸ್ಟಾಪ್ ಕವರೇಜ್, ಅದರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಾಗೇಂದ್ರ ಬಾಬು. ಹಾಗಾಗಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಇದ್ದೇ ಇರುತ್ತೆ ಸಹಜವಾಗಿ. ಲೋಕ ಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಲೋಕ ಸಮರದಲ್ಲಿ ಹೈ ವೋಲ್ಟೇಜ್ ಜನಾದೇಶ 243 ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ ಬಿಜೆಪಿ ಪಾಳಿಯ. ಮ್ಯಾಜಿಕ್ ನಂಬರ್ ದಾಟುವಲ್ಲಿ ಹಿಂದೆ ಬಿದ್ದಿದೆ ಬಿಜೆಪಿ ಪಾಳಿಯ. ಇಂದು ದೆಹಲಿಯಲ್ಲಿ NDA ಮೈತ್ರಿಕೂಟದ ಸಭೆ ಇದೆ. ಇದು ಬಹಳ 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 ಮಹತ್ವ ಪಡೆದುಕೊಳ್ಳುತ್ತೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇಬ್ಬರ ನಡೆಯ ಕುರಿತು ದೊಡ್ಡ ಮಟ್ಟದ ಕುತೂಹಲ. ಆಲ್ರೆಡಿ ಬಿಜೆಪಿಗೆ ಬೆಂಬಲ ಸೂಚಿಸಿಬಿಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಜೊತೆಗೆ ಹೋಗೋದಕ್ಕೆ, ಇಂಡಿ ಮೈತ್ರಿಕೂಟದ ಜೊತೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಬಟ್ ಈಗ ಪ್ರಶ್ನೆ ಇದ್ದಿದ್ದು ನಿತೀಶ್ ಕುಮಾರ್ ಯಾವ ಟೈಮಿಗೆ ಹೇಗ್ ಜಂಪ್ ಆಗ್ತಾರೋ ಹೇಳಕ್ಕಾಗಲ್ಲ ಅನ್ನುವಂತ ಹೌದು, ಪಲ್ಟು ರಾಮ್ ಅಂತಾನೆ ಫೇಮಸ್. ನೋಡಿ, ಚಂದ್ರಬಾಬು ನಾಯ್ಡು ಈಗ ಏನ್ ನಡೆ ತಗೋತಾರೆ ಅಂತ ಕುತೂಹಲ. ಯಾಕಂದ್ರೆ ಆಂಧ್ರದಲ್ಲಿ ಯಾರು ಊಹೆ ಮಾಡದಂತಹ ರಿಸಲ್ಟ್, ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಹೊರ ಬಂದಿದೆ. ಹೌದು, ಜಗನ್ ಆಲ್ರೆಡಿ ರಿಸೈನ್ ಮಾಡಿ ಆಗಿದೆ. ಹೌದು. ನೋಡಿ, ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಇಬ್ರು ಕೂಡ ಅಲ್ಲಿ ಯಾವ ರೀತಿಯಲ್ಲಿ ಪ್ರಚಾರವನ್ನ ಮಾಡಿದ್ರು ಕಳೆದ 1 ವರ್ಷದಿಂದ ಅಂತೇಳಿ ಅದಕ್ಕೆ ಸಾಕ್ಷಿ ನೆನ್ನೆ ರಿಸಲ್ಟ್ ಬಂದಿದೆ. ಹಾಗಾಗಿ ಇವರಿಬ್ಬರ ಪಾತ್ರ, ಶ್ರುತಿ ಹೇಳಿದಂತೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಇವರಿಬ್ಬರ ಪಾತ್ರ ಬಹಳ ಮುಖ್ಯವಾದದ್ದು. ನಿನ್ನೆ ರಿಸಲ್ಟ್ ಇತ್ತು. ಮೊನ್ನೆನೇ ಬಿಜೆಪಿ ನಾಯಕರು ಚಂದ್ರಬಾಬು ನಾಯ್ಡುಗೆ ಕರೆ ಮಾಡಿ ಸಂಚಾಲಕ ಹುದ್ದೆಯನ್ನ ಕೊಡ್ತೀವಿ ಅಂತೇಳಿ ನೀವು ಅಂತ ಅವ್ರಿಗೆ ಒಂದಷ್ಟು ಆಫರ್ಗಳು ಮಾಡಿದ್ದಾರೆ. ಆದರೆ CM ಆಗ್ತಾರವರು, ರಾಜ್ಯದ CM ಆಗೋ ಲೆವೆಲ್ ರೇಂಜಲ್ಲಿ ಇದ್ದಾರೆ. ಈಗ ಅವ್ರ ಅಧಿಕಾರದ ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಂಧ್ರದಲ್ಲಿ ನಡೀತಾ ಇದೆ. ಹಾಗಾಗಿ ಚಂದ್ರಬಾಬು ಅವರ ನಡೆ ಏನಾಗಬಹುದು ಅನ್ನೋದು ಒಂದು ಕಡೆ. ಯಾಕಂದ್ರೆ ಆಲ್ರೆಡಿ ಅವರು ಮಾತು ಕೊಟ್ಟ ಹೋಗಿದೆ, NDA ಒಕ್ಕೂಟದಲ್ಲಿ ಸೇರ್ಕೊಂಡ್ಬಿಡಿದ. ಇದೇ ಚಂದ್ರಬಾಬು ನಾಯ್ಡು ಅವರು 2019ರಲ್ಲಿ 2018ರಲ್ಲಿ ಐ ಥಿಂಕ್ ಇವರು ನಮ್ಮ ಕಾಂಗ್ರೆಸ್ ಮತ್ತು JDS ಎಲ್ಲ ಸೇರ್ಕೊಂಡು ಮೈತ್ರಿ ಮಾಡಿದಾಗ ಮಹಾಗಠಬಂಧನ್ ಮಾಡ್ಕೊಂಡಾಗ ಚಂದ್ರಬಾಬು ನಾಯ್ಡು ಜೊತೆಗೆ ಬೇರೆ ಬೇರೆ ನಾಯಕರೆಲ್ಲರೂ ಕೂಡ ಇದೇ ವಿಧಾನಸೌಧದ ಮುಂಭಾಗದಲ್ಲಿ ಬಂದು ನಿಂತು ಎಲ್ಲರೂ ಹಿಂಗೆ ಕೈ ಇಟ್ಕೊಂಡು ನಿಂತು ಎಲ್ಲ ದೊಡ್ಡ ಇದು ಮಾಡಿದ್ರು. ಅವರ ನಡೆ ಏನಾಗ್ಬೋದು ಅಂತೇಳಿ. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಇಂಡಿ ಒಕ್ಕೂಟಕ್ಕೆ ಹೆಸರು ಕೊಟ್ಟವರೇ ಅವರು. ಹೌದು, ಅವರೇ ಎಕ್ಸಿಟ್ ಆಗೋದು. ಹೌದು, ಬಲ್ಕ್ ಆಗಿ ತಮ್ಮೆಲ್ಲರನ್ನ ಕರ್ಕೊಂಡು ಬಲ್ಕ್ ಆಗಿ ಎಕ್ಸಿಟ್ ಆಗ್ಬಿಟ್ರು. ಸೊ ಆ ಆತಂಕ ಇದೆ. ಇವರಿಬ್ರು ಹಿಡ್ಕೊಂಡು ನೋಡಿ. ಆಮೇಲೆ ಒಂದು ವಿಚಾರ, ನೆನೆ 7 ಗಂಟೆಗೆ ನರೇಂದ್ರ ಮೋದಿ ಅವರು ಆಗಮಿಸಬೇಕಾಗಿತ್ತು ಬಿಜೆಪಿ ಕೇಂದ್ರ ಕಚೇರಿಗೆ. ಆದ್ರೆ ತಡವಾಗಿ ಬಂದ್ರು. 1 ಗಂಟೆ ಯಾಕೆ ತಡವಾಗಿ ಬಂದಿರಬಹುದು ಅನ್ನೋದು ಈಗ ಎಲ್ಲ ಕುತೂಹಲಕ್ಕೆ ಒಂದು ರೀತಿಯಲ್ಲಿ ಬ್ರೇಕ್ ಬೀಳುತ್ತೆ. ಅಂದ್ರೆ ಎಲ್ಲ ಸೆಟ್ ಮಾಡಿಕೊಂಡು ನೋಡಿ, ಅವ್ರು ಬರೋದಕ್ಕಿಂತ ಮುಂಚೆ ಒಂದು ಸುದ್ದಿ ಹೊರಗಡೆ ಬಂತು, ಪ್ರಮಾಣ ವಚನ ಸ್ವೀಕಾರಕ್ಕೆ ದೆಹಲಿಯಲ್ಲಿ ಸಿದ್ಧತೆ ಶುರು ಅಂತೇಳಿ ಬಿಜೆಪಿ ಪಾಳದಲ್ಲಿ. ಇವ್ರ ಹತ್ರ 243, ಇವ್ರಿಗೆ ಇನ್ನೂ ಬೇಕಿರುವಂಥದ್ದು ಹತ್ರ ಇನ್ನೂ 30 ಬೇಕು. ಮ್ಯಾಜಿಕ್ ನಂಬರ್ ಬೇಕಾಗಿದೆ. ಯಾರಿಗೂ ಕೂಡ ಈ ಬಾರಿ ಮತದಾರ ಪ್ರಭು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮೋದಕ್ಕೆ ಬಿಟ್ಟಿಲ್ಲ. ಮ್ಯಾಜಿಕ್ ನಂಬರ್ ಹತ್ರ ಯಾರಿಗೂ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಇರುವಂಥದ್ದು ನಂಬರನ್ನ ಕೂಡ ಗಮನಿಸಿ. ಕಾಂಗ್ರೆಸ್ ಅವರು 99. ಹಾಗಾಗಿ ಸೇರಿಸ್ಕೊಂಡ್ರೆ ಅವರು 243.
243. 243 ಅಥವಾ 240? ಓಕೆ, 235. 235 ಅಲ್ಲ, ನಾನು ಹೇಳ್ತೇನೆ, ಯಾಕಂದ್ರೆ ನಮ್ಮ ಟಾಪ್ ಬ್ಯಾಂಡ್ ಅಲ್ಲಿ 240 ಅಂತ ಹೋಗ್ತಾ ಇದೆ, ಅದಕ್ಕೆ 243 ಅಥವಾ 99 ಅಂತ ಕನ್ಫ್ಯೂಷನ್ ಆಯ್ತು. ಸೊ ಅವ್ರ ಹತ್ರ 240. ಓಕೆ 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 240. ನಮ್ಮ ಪ್ಯಾನಲ್ ವೆಂಕಿ ಅವರಿಗೆ ಫುಲ್ ನೆನ್ನೆ ಇಡೀ ದಿನ ಫಾಲೋ ಮಾಡಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಕುತೂಹಲ ಅಂತೂ ಇದ್ದೇ ಇದೆ, ಏನಾಗಬಹುದು ಅಂತೇಳಿ, ಇವತ್ತೇನಾಗುತ್ತೆ ಅಂತೇಳಿ ಕುತೂಹಲ ಇದೆ. ಇವರು ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೂ ಕೂಡ ಫ್ಲೋ ಟೆಸ್ಟ್ ಮಾಡ್ಲೇಬೇಕಲ್ಲ. ಹೌದು, ನಮ್ಮ ಹತ್ರ ಇದರ ಹ್ಯಾಂಡ್ಸ್ ಸಂಖ್ಯಾಬಲ ಇದೆ ಅಂತೇಳಿ ಬಲ ತೋರಿಸ್ಲೇಬೇಕು. ಪ್ರಮಾಣ ವಚನ ಮಾಡ್ಕೊಳ್ತಾರೆ. ಯಡಿಯೂರಪ್ಪ ಅವರ ವಿಚಾರ ನಿಮಗೆ ಗೊತ್ತಿರಬೇಕು. ಈ ಹೋಗಿ ನಮ್ಮ ಹತ್ರ ನಾವೇ ಹೈಯೆಸ್ಟ್ ಇರೋದು ಅಂತ ಹೇಳಿ 104 ಏನೋ ಇತ್ತು, ಹೋಗಿ ಇಮಿಡಿಯೇಟ್ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರಾಜ್ಯಪಾಲರ ಅವಕಾಶ ತಗೊಂಡು ಬಂದ್ಬಿಟ್ರು. ಆಮೇಲೆ ಫ್ಲೋ ಟೆಸ್ಟ್ ಕರೀತಾರೆ, ಬರಲೇ ಇಲ್ಲ, ಯಾರು ಬರಲಿಲ್ಲ. ಸೊ ಈ ಥರದ ಬೆಳವಣಿಗೆಗಳಾಗುತ್ತೆ. ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಸಮರದಲ್ಲಿ ಈ ಫಲಿತಾಂಶ ಹೊರಬಿದ್ದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಬೆಳಗ್ಗೆ 11:30ಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆ, ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿದ್ದಾರೆ ನರೇಂದ್ರ ಮೋದಿ. ಸರ್ಕಾರ ರಚನೆಗೆ ಮುಂದಿನ ಸರ್ಕಾರ ರಚನೆ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಲಾಗುತ್ತೆ. ಇದೇ ವೇಳೆ 17ನೇ ಲೋಕಸಭಾ ಅವಧಿಗೆ ರಾಜೀನಾಮೆ ಕೂಡ ಸಲ್ಲಿಸಲಾಗುತ್ತಾ ಅನ್ನೋದು ಪ್ರಶ್ನೆ. ಸಲ್ಲಿಸಲೇಬೇಕು, ಅದು ಪ್ರೋಸೆಸ್, ಆ ಪ್ರಕ್ರಿಯೆಗಳನ್ನೆಲ್ಲ ಅನುಸರಿಸಬೇಕಾಗುತ್ತೆ. ಸೊ ಆ ಬೆಳವಣಿಗೆಗಳು ಕೂಡ ಇವತ್ತು ಆಗ್ಬಿಡುತ್ತೆ ಅಂತ. ನೆಕ್ಸ್ಟ್ ಈಗ ಸರ್ಕಾರ ರಚನೆ ಆಗಬೇಕಲ್ಲ, ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಕೂಡ ದಿನಾಂಕ ನಿಗದಿ ಆಗಬೇಕು. ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಕಾರಣ ಇಬ್ಬಿಬ್ರು ಈಗ ಕಿಂಗ್ ಮೇಕರ್ಗಳಾಗಿದ್ದಾರೆ. ನಿತೀಶ್ ಕುಮಾರ್ ಅವರು ಏನ್ ಡಿಮ್ಯಾಂಡ್ ಮಾಡ್ತಾರೋ ಒಪ್ಪಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಬಿಜೆಪಿ ಪಾಳ್ಯಕ್ಕೆ ಹೇಗಾದ್ರೂ ಮಾಡಿ ಸರ್ಕಾರ ರಚನೆ ಮಾಡಬೇಕು ಅಂತ. ಇವತ್ತು ಕ್ಯಾಬಿನೆಟ್ ಮಂತ್ರಿಗಳಿಗೆ ಕರೆದಿದ್ದಾರೆ, ಮೀಟಿಂಗ್ ಇದೆ ಬನ್ನಿ ಅಂತ ಹೇಳಿ. ನಟೇಶ್ ಇದ್ದಾರೆ, ಮಾಹಿತಿ ತಗೊಳ್ಳೋಣ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ನಟೇಶ್, ಏನೆಲ್ಲ ಬೆಳವಣಿಗೆಗಳಿಗೆ ಇವತ್ತು ದೆಹಲಿ ಸಾಕ್ಷಿ ಆಗಬಹುದು? ಒಂದು ಕಡೆ ಎನ್ಡಿಎ ಮೈತ್ರಿಕೂಟದ ಸಭೆ, ಮತ್ತೊಂದು ಕಡೆ ಇಂಡಿ ಮೈತ್ರಿಕೂಟದ ಸಭೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಿ. ಶ್ರುತಿ, ಖಂಡಿತ ಏನು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಇಂದು 2 ಮಹತ್ವದ ಸಭೆಗಳು ಏನು ದೆಹಲಿಯಲ್ಲಿ ಸಾಕ್ಷಿಯಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕೇಂದ್ರದಲ್ಲಿ ಯಾವ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವುದರ ನಿಟ್ಟಿನಲ್ಲಿ ಇಂದಿನ ಸಭೆಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಈಗಾಗಲೇ ಏನು NDA ಮೈತ್ರಿಕೂಟದ ಏನು ಕ್ಯಾಬಿನೆಟ್ ಸಭೆ ಏನಿತ್ತು, ಇದು 11:30ಕ್ಕೆ ನಿಗದಿಯಾಗಿತ್ತು. ಇದೀಗ ಏನು 4 ಗಂಟೆಗೆ ಮುಂದೂಡಿಕೆ ಆಗಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ತಿಳಿಯಬೇಕಾದಂಥ ಏನಂತಂದರೆ, ಬೆಳಗ್ಗೆ ನಿತೀಶ್ ಕುಮಾರ್ ಅವರು 11:45ಕ್ಕೆ ಏನು ದೆಹಲಿಗೆ ಆಗಮಿಸ್ತಾರೆ. ದೆಹಲಿಗೆ ಆಗಮಿಸಿ ಅವರು ಕೂಡ ಈ ಒಂದು ಮೀಟಿಂಗನ್ನು ಅಟೆಂಡ್ ಮಾಡ್ತಾರೆ ಎನ್ನುವಂತಿತ್ತು. ಆದರೆ ತಡ ಆಗ್ತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಅಂತಂದರೆ ಚಂದ್ರಬಾಬು ನಾಯ್ಡು ಅವರು ಕೂಡ ಇಂದು 10 ಗಂಟೆಗೆ ಏನು ಆಂಧ್ರದಲ್ಲಿ ಏನು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಬರೋದು ತಡ ಆಗೋದ್ರಿಂದ ಇಲ್ಲಿನ ಸಭೆ ಕೂಡ ಮುಂದೂಡಿಕೆ ಆಗ್ತಾ ಇದೆ. ಇಲ್ಲಿ ಬಹಳ ವಿಶೇಷ ಅಂತಂದರೆ ನಿತೀಶ್ ಕುಮಾರ್ ಹಾಗೂ NDA ಮೈತ್ರಿಕೂಟಕ್ಕೆ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸಭೆಯು ಕೂಡ ಮುಂದೂಡಿಕೆ ಆಗ್ತಾ ಇದೆ. ಅವರ ಬರುವಿಕೆಗೆ ಕೂಡ NDA ಮೈತ್ರಿಕೂಟ ಅಂದರೆ BJP ಕಾಯುವಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಒಂದು ಕಡೆ. ಯಾಕಂದರೆ ಈಗಾಗಲೇ ಏನು ಮ್ಯಾಜಿಕ್ ನಂಬರ್ 272 ಅಂದರೆ 272 ಮ್ಯಾಜಿಕ್ ನಂಬರ್ ಬೇಕು. ಆದರೆ ಯಾವುದೇ ಪಕ್ಷ ಕೂಡ ಅಂದರೆ ದೇಶದಲ್ಲಿ ಯಾವುದೇ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿಲ್ಲ ಈ ಬಾರಿ. ಹಾಗಾಗಿ ಎರಡೂ ಪಕ್ಷಗಳು, ಈ ಕಡೆ ಏನು BJP ಇರ್ಬೋದು, ಹಾಗೆ ಕಾಂಗ್ರೆಸ್ ಇರ್ಬೋದು, ಎರಡೂ ಮೈತ್ರಿಕೂಟ ಪಕ್ಷಗಳು ಕೂಡ ಏನು ಅಂಗಪಕ್ಷಗಳೇನಿದೆ ಅಂಗಪಕ್ಷಗಳ ಮೇಲೆ ಈ ಬಾರಿ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಈ ಬಾರಿಯ ಸರ್ಕಾರ ರಚನೆ ಆಗಬೇಕು ಅಂದರೆ ಅಂಗಪಕ್ಷಗಳ ಬೆಂಬಲ ಬಹಳಷ್ಟು ಪ್ರಮುಖ ಆಗುತ್ತೆ. ಕಳೆದ ಏನು 4 ತಿಂಗಳ ಹಿಂದಿನಿಂದ ಬಂದಂತಹ ಏನು ರಾಜಕೀಯ ಬೆಳವಣಿಗೆ ಏನಿದೆ, ಪ್ರಧಾನಿ ನರೇಂದ್ರ ಮೋದಿಯವರು JDS ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು, ಅಂದರೆ ಮೈತ್ರಿಯನ್ನು ಮಾಡಿಕೊಂಡ್ರು. ಇಲ್ಲಿ ಆಂಧ್ರದಲ್ಲಿ TDP ಜೊತೆ ಒಂದು ಮೈತ್ರಿಯನ್ನು ಮಾಡಿಕೊಂಡ್ರು. ತದನಂತರದಲ್ಲಿ ಏನು ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಏನು ಬಿಹಾರದ JDU ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು. ಹೊಂದಾಣಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ಇವೆಲ್ಲದರ ಒಂದು ಸ್ಟ್ರಾಟಜಿಯನ್ನು ಈಗ NDA ಮೈತ್ರಿಕೂಟ ಏನು ಉಪಯೋಗಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಏನು ಬಹಳ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಶಿಂದೆ
ಶಿಂದೆ ಟೀಮ್ ಏನಿದೆ ಇದು ಕೂಡ ಈ ಒಂದು NDA ಮೈತ್ರಿಕೂಟಕ್ಕೆ ಬಹಳ ದೊಡ್ಡ ಪ್ರಮಾಣದ ಮಹತ್ವವನ್ನು ವಹಿಸುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಬಿಹಾರ, ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರ ಈ ಮೂರು ಕಡೆ ಕೂಡ BJPಗೆ ಒಂದು ರೀತಿಯ ಎಫೆಕ್ಟ್ ಅಂತಾನೆ ಹೇಳ್ಬೋದು 2024ರ ಚುನಾವಣೆಯಲ್ಲಿ. ಯಾಕಂದ್ರೆ ಈಗಾಗಲೇ ಏನು ಹೇಳ್ತೀವಿ, ಮಹಾರಾಷ್ಟ್ರದಲ್ಲಿ ಎಫೆಕ್ಟ್ ಬೀಳ್ತು, ಮಹಾರಾಷ್ಟ್ರದಲ್ಲಿ ಶಿಂದೆಯ ಜೊತೆ ಏನು ಮೈತ್ರಿಯನ್ನು ಮಾಡಿಕೊಂಡು ಇದರಿಂದ ಎಫೆಕ್ಟ್ ಬೀಳ್ತು ಎನ್ನುವಂಥ ಆರೋಪ ಕೇಳಿಬರ್ತಾ ಇತ್ತು. ಆದರೆ ಇದು ಕೂಡ ಶಿಂದೆ ಟೀಮ್ ಕೂಡ ಈ ಬಾರಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಇಂದಿನ ಸಭೆ ಏನಿದೆ NDA ಮೈತ್ರಿಕೂಟಕ್ಕೆ ಬಹಳ ನಿರ್ಣಾಯಕ ಅಂತಾನೆ ಹೇಳ್ಬೋದು. ಸಂಜೆ 4 ಗಂಟೆಗೆ ಸಭೆ ಆರಂಭ ಆಗುತ್ತೆ. ಸಭೆಯ ಆರಂಭದ ನಂತರದಲ್ಲಿ ಸಾಕಷ್ಟು ಈಗ ಒಂದು ಕಡೆ NDA ಮೀಟಿಂಗ್ ಕರೆದಿದೆ 4 ಗಂಟೆಗೆ, ಮತ್ತೊಂದು ಕಡೆ ಇಂಡಿ ಒಕ್ಕೂಟದ ಮೀಟಿಂಗ್ ಕೂಡ ಇರುವಂಥದ್ದು. NDA ಮೀಟಿಂಗ್ ನಲ್ಲಿ ಏನಾಗ್ಬೋದು, ಇಂಡಿ ಒಕ್ಕೂಟದಲ್ಲಿ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗ್ಬೋದು? ಕ್ವಿಕ್ ಆಗಿ ಆನ್ಸರ್. ಸರ್, ಇಂಡಿಯಾ ಮೈತ್ರಿಕೂಟದಲ್ಲಿ ಈಗಾಗಲೇ ಏನು ಸಾಕಷ್ಟು ಚರ್ಚೆ ಆಗಿದೆ. ಏನು ಎಕ್ಸಿಟ್ ಪೋಲ್ ಬಂದ ನಂತರದಲ್ಲಿ ಮಹತ್ವದ ಸಭೆ ದೆಹಲಿಯಲ್ಲಿ ಕಳೆದ 2 ದಿನಗಳ ಹಿಂದೆ ಅಷ್ಟೇ ನಡೆಯಿತು. ಏನು ಸೋನಿಯಾ ಗಾಂಧಿಯವರು ಹಾಗೆ ರಾಹುಲ್ ಗಾಂಧಿ ಎಲ್ಲರೂ ಕೂಡ ರಿಯಾಕ್ಟ್ ಮಾಡಿದ್ರು. ಈ ಬಾರಿ ಸರ್ಕಾರವನ್ನ ಇಂಡಿಯಾ ಮಹಾಗಠಬಂಧನ ಸರ್ಕಾರವನ್ನ ರಚನೆ ಮಾಡುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇದೀಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. NDAಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಏನು ಇಂಡಿಯಾ ಮೈತ್ರಿಕೂಟ ಇಂದಿನ ಸಭೆ ನಡೆಸುತ್ತೆ. ಇಂದಿನ ಸಭೆಯಲ್ಲಿ ಈಗಾಗಲೇ ಹಲವು ಏನು ಅಂಗಪಕ್ಷಗಳಿಗೆ ಏನು ಆಗ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತವೆ. ಅಂದ್ರೆ ಪ್ರಧಾನಿ ಯಾರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಸಾಕಷ್ಟು ಆಗುತ್ತೆ. ಇದರ ಜೊತೆಗೆ ಯಾರ ಬೆಂಬಲವನ್ನ, ಎಷ್ಟು ಬೆಂಬಲವನ್ನ ಪಡೆದುಕೊಳ್ಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಯಾವ ತಂತ್ರವನ್ನ ಹೂಡಬೇಕು, ಇದರ ಜೊತೆಗೆ NDA ಮೈತ್ರಿಕೂಟದಲ್ಲಿರ್ತಕ್ಕಂತಹ ಅಂಗ ಏನು ಪಕ್ಷಗಳಿದಾವೆ ಆ ಪಕ್ಷಗಳನ್ನ ಯಾವ ರೀತಿ NDA ಮೈತ್ರಿಕೂಟದಲ್ಲಿ ಒಂದು ಕ್ಲಿಯರ್, ಮೋದಿ ಮತ್ತೊಮ್ಮೆ ಪ್ರಧಾನಿ. ಇಂಡಿಯಾ ಒಕ್ಕೂಟದಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಕ್ಯಾಂಡಿಡೇಟೇ ಗೊತ್ತಿಲ್ಲ ಅವರಿಗೆ. ಯಾರು ಹೈಯೆಸ್ಟ್ ನಂಬರ್ ತಗೊಂಬತ್ತಾರೋ ನೋಡಿ. ದೇವೇಗೌಡರು ಪ್ರಧಾನಿ ಆಗಿದ್ದು ಹೇಗೆ ಅನ್ನೋದು ಎಲ್ಲ ಹತ್ರನೂ ಕೂಡ ಗೊತ್ತಿದೆ. ಯಾರ ಹತ್ರ ಹೈಯೆಸ್ಟ್ ನಂಬರ್ ಇತ್ತು ದೇವೇಗೌಡರಿಗೆ ಗೊತ್ತಿರಲಿಲ್ಲ, ಅವ್ರನ್ನ ಆಯ್ಕೆ ಮಾಡ್ತಾರೆ ಅಂತ ಆಯ್ಕೆ ಆದ್ರು.